ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಹೇರ್ ಬ್ಯಾಂಡನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಬೇಕಾದ ಕಲರಿನ ಉಲ್ಲನ್ನು ತಗೊಳ್ಬೇಕು, ಹಾಗೆ ಸುಜನ್ ಕಡ್ಡಿಯನ್ನು ತಗೊಳ್ಬೇಕು. ಈಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. 45ರಿಂದ 50 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋವಂಥದ್ದು. ನಿಮಗೆ ಹೂ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಜಾಸ್ತಿ ಚೈನನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 45 ಚೈನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸಿಂಪಲ್ ಆಗಿದೆ ಇದು. ನೋಡಿ, ಯಾರು ಬೇಕಾದರೂ ಮಾಡ್ಕೊಳ್ಬೋದು ಸುಲಭವಾಗಿ ಮನೆಯಲ್ಲಿ. ಉಲ್ಲನ್ನು ಹೊಂದಿದ್ರೆ ಆರಾಮಾಗಿ ಮಾಡ್ಕೊಳ್ಳುವಂಥದ್ದು. ಹೀಗೆ 45 ಚೈನ್ ಕಂಪ್ಲೀಟ್ ಆಯಿತು. ಈಗ ಎರಡನೇ ರೌಂಡನ್ನು ಹೆಣೆಯೋಣ. ಈ ಥರ ನೀವು ಮತ್ತೆ 60, 80 ಹೀಗೆ ದೊಡ್ಡ ಮಾಡ್ಕೊಳ್ಬೋದು ಚೈನನ್ನು ಹಾಕ್ಕೊಂಡು. ಈಗ ಸಿಂಗಲ್ ಕ್ರೋಶವನ್ನು ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ನೋಡಿ, ಈ ಥರ ಪ್ರತಿಯೊಂದು ಚೈನಲ್ಲೂ ಹಾಕ್ಕೊಳ್ಳುವಂಥದ್ದು. ಹೀಗೆ ಒಂದು ಲೈನ್ ಪೂರ್ತಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನಾವು 45 ಚೈನನ್ನು ಹಾಕಿದ್ದೀವಲ್ವ, ಆ 45 ಚೈನಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇಲ್ಲಿ ನಾನು ಪೂರ್ತಿ ಹೆಣಿತಾ ಇದ್ದೀನಿ. ನೋಡಿ, ಇಲ್ಲಿ ಕೊನೆ ತನಕ ನೋಡಿ ಕಂಪ್ಲೀಟ್ ಆಯಿತು. ಒಂದನೇ ಲೈನು ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶ ಆಯಿತು. ಈಗ ಮತ್ತೊಂದು ರೌಂಡನ್ನು ತೋರಿಸ್ತೀನಿ. ಕೊನೆಗೆ ಹೇಗೆ ಮಾಡೋದಂದರೆ, ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ನೋಡಿ, 2 ಚೈನನ್ನು ಹಾಕ್ಕೊಂಡಾದ್ಮೇಲೆ ಹೀಗೆ ತಿರುಗಿಸ್ಕೊಳ್ಬೇಕು. ನೆಕ್ಸ್ಟ್ ಮತ್ತೊಂದು ಚೈನಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ಒಂದು ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 2 ಚೈನನ್ನು ಹಾಕ್ಕೊಳ್ಬೇಕು ಎಕ್ಸ್ಟ್ರಾ. ಈಗ ಆ ಡಬಲ್ ಕ್ರೋಶವನ್ನು ಹಾಕಿದ್ದೀವಲ್ವ, ಅದರಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು. ಈಗ ಮತ್ತೊಂದು ಮುಂದಿನ ಚೈನಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಮತ್ತು 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಾವು ಹಾಕಿರೋ ಡಬಲ್ ಕ್ರೋಶದಲ್ಲಿ ಅದನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಈ ಡಬಲ್ ಕ್ರೋಶದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಈ ಥರ ಡಿಸೈನ್ ಬರ್ತದೆ ಅದು. ನೋಡಿ, ಮತ್ತೊಂದು ಸ್ವಲ್ಪ ತೋರಿಸ್ತೀನಿ. ನೋಡಿ, ಈ ಥರ ಡಬಲ್ ಕ್ರೋಶದಲ್ಲಿ ಮತ್ತೆರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈಗ ಮತ್ತೆ ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಡಬಲ್ ಕ್ರೋಶದಲ್ಲಿ 2 ಚೈನನ್ನು ಹಾಕಿದ್ದು ಅದು ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು. ಇದೇ ರೀತಿ ಪೂರ್ತಿ ಹೆಣ್ಕೊಳ್ಳುವಂಥದ್ದು. ಈ ಥರ ಡಿಸೈನ್ ಬಂತು ನೋಡಿ. ಕೊನೆಯವರೆಗೂ ಇದೇ ಥರ ಹೆಣ್ಕೊಳ್ತಾ ಹೋಗಬೇಕು.
ಹಾಕ್ಕೊಳ್ಬೇಕು ನೋಡಿ. ಮತ್ತೆ ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಈಗ ಡಬಲ್ ಕ್ರೋಶವನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಆ ಕಂಬದಲ್ಲಿ ವಾಪಸ್ ಹಾಕಬೇಕು. ಅದನ್ನು 2 ಚೈನನ್ನು ಹಾಕ್ಕೊಂಡಾದ್ಮೇಲೆ ಈಗ ತೋರಿಸಿದ್ದೀನಲ್ವ, ಆ ಕಂಬದಲ್ಲಿ ವಾಪಸ್ ಹಾಕ್ಕೊಂಡು ಈ ಥರ ಸಿಂಗಲ್ ಕ್ರೋಶ ಹಾಕೊಳ್ಳೋಂಥದ್ದು. ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈ ಥರ ಆಯ್ತಲ್ವ. ಈಗ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಈಗ ಸ್ವಲ್ಪ ಉದ್ದ ದಾರವನ್ನು ಬಿಟ್ಟು ಕಟ್ ಮಾಡಿ ಆ ದಾರಕ್ಕೆ ಸೂಜಿಯನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ಆ ದಾರಕ್ಕೆ ಸೂಜಿಯನ್ನು ಹಾಕ್ಕೊಂಡಾದ್ಮೇಲೆ ಈಗ ಈ ತುದಿಯಿಂದ ಹೀಗೆ ರೋಲ್ ಮಾಡ್ತಾ ಬರಬೇಕು ನೋಡಿ. ಈ ಥರ ಹಿಂದೆ ಈ ಥರ ಕಾಣ್ತದೆ. ಸರಿಯಾಗಿ ಒಂದೇ ಪ್ರಮಾಣದಲ್ಲಿ ರೋಲ್ ಮಾಡ್ತಾ ಬರಬೇಕು. ಒಂದರ ಪಕ್ಕ ಒಂದು ಕುತ್ಕೊಳ್ಳೋ ಥರ. ಕಂಪ್ಲೀಟ್ ಆಯ್ತು ಈಗ ರೋಲ್ ಮಾಡಿದ್ದು. ಈಗ ಅದೆಲ್ಲ ಸೇರಿಸಿ ಸೂಜಿ ಹಾಕ್ಕೊಂಡಿರ್ತೀವಲ್ವ ಅದೆಲ್ಲ ಸೇರಿಸಿ ಹೊಲಿಗೆ ಕೊಡಬೇಕು. ಒಂದು ಬಿಟ್ಟು ಹೋಗದೆ ಇರೋ ರೀತಿ ಹೊಲ್ಕೊಳ್ಳಿ. ನೋಡಿ ಈ ಥರ ಪ್ರತಿ ಪದರದಲ್ಲೂ ಸೂಜಿಯನ್ನು ಆಡಿಸಿ ನೋಡಿ. ಈ ಥರ ಪ್ರತಿ ಪದರದಲ್ಲೂ ಹೆಣ್ಕೊಳ್ಬೇಕು. ಹೀಗೆ ಎಲ್ಲ ಕಡೆನೂ ಹಾಕ್ಕೊಂಡಾದ್ಮೇಲೆ ಗಟ್ಟಿಯಾಗಿ ಕುತ್ಕೊಳ್ಳೋ ರೀತಿ ಹಾಕ್ಕೊಂಡಾದ್ಮೇಲೆ ಮಿಡ್ಲಲ್ಲಿ ಮಣಿಯನ್ನು ಹಾಕ್ಕೊಳ್ಬೇಕು. ಈ ಥರ ಮಣಿಯನ್ನು ಹಾಕ್ಕೊಂಡು ಆದಮೇಲೆ ರಬ್ಬರ್ ಬ್ಯಾಂಡನ್ನು ಅಟ್ಯಾಚ್ ಮಾಡುವಂಥದ್ದು. ನಿಮ್ಮ ಹತ್ರ ಯಾವ ಕಲರಿನ ರಬ್ಬರ್ ಬ್ಯಾಂಡ್ ಇರ್ತದೋ ಅದನ್ನು ಗಟ್ಟಿಯಾಗಿ ಈ ಥರ ಕೂರಿಸ್ಕೊಳ್ಳಿ. ಈ ಥರ ಕಾಣುತ್ತೆ. ರೆಡಿ ಆಯಿತು ನಿಮ್ಮ ರಬ್ಬರ್ ಬ್ಯಾಂಡ್. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ.